ಕನ್ನಡದ ಖ್ಯಾತ ಹಿರಿಯ ನಟರಾದಂಥ ಶ್ರೀಧರರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದೆ ಹೇಳ್ಬೋದು. ಆಗ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಶ್ರೀಧರ್ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಅಭಿನಯ ಕೂಡ ಮಾಡಿದ್ದು, ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರಂತ ಕೂಡ ಅವ್ರನ್ನ ಹೇಳ್ಬೋದು. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ರೀತಿಯ ಚಾಪನ್ನು ಕೂಡ ಮೂಡಿಸಿದಂಥ ಅತಿ ದೊಡ್ಡ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಶ್ರೀಧರ್ ಅವರು 2000 ಇಸ್ವಿ ಆದ ನಂತರ ಏಕಾಏಕಿ ಅವರು ಸಹ ಕಣ್ಮರೆ ಕೂಡ ಆಗಿ ಹೋಗ್ತಾರೆ. ಇನ್ನು ಕಣ್ಮರೆ ಆದ ನಂತರ ಎಲ್ಲಿಗೆ ಹೋದ್ರು ಏನಾದರೂ ಯಾರಿಗೂ ಸಹ ಗೊತ್ತಿರಲಿಲ್ಲ. ಈಗ ಅವರು ಬೆಂಗಳೂರಿನ ಒಂದು ನಾಟ್ಯ ಶಾಲೆಯನ್ನು ತೆಗೆದುಕೊಂಡು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಹೇಳಿಕೊಡೋದ್ರ ಮೂಲಕ ಅವರು ಕಲೆಯನ್ನು ಬೇರೆಯವ್ರಿಗೂ ಕೂಡ ದಾರಿ ಎರಿತಿದ್ದಾರೆ ಅಂತ ಸಹ ಹೇಳ್ಬೋದು. ಸಾಕಷ್ಟು ಜನ ಕಲಾವಿದರನ್ನು ಮತ್ತೆ ಇದು ಮಾಡಿದ್ದಾರೆ. ಮತ್ತು ಆ್ಯಕ್ಟಿಂಗ್ ಶಾಲೆಯಲ್ಲಿ ಕೂಡ ಪ್ರೊಫೆಸರ್ ಆಗಿ ಕೂಡ ಈಗ ಕೆಲಸವನ್ನು ಕೂಡ ನಿಭಾಯಿಸ್ತಿದ್ದಾರೆ. ಎಷ್ಟೋ ಜನ ಕಲಾವಿದರನ್ನು ಚಿತ್ರರಂಗದತ್ತ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಕೂಡ ಪಡ್ತಿದ್ದಾರೆ. 25 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ದೂರ ಹೊಡೆದ್ರು. ಯಾಕಾಗಿ ದೂರ ಹೊಡೆದ್ರು, ಏನಕ್ಕಾಗಿ ಹೊಡೆದ್ರು ಅಂತ ಗೊತ್ತಿಲ್ಲ. ಹಾಗಾಗಿ ಈ ವಿಚಾರವಾಗಿ ಒಂದು ಆಘಾತಕಾರಿ ವಿಚಾರ ಇದು ಅಂತ ಹೇಳ್ಬೋದು. ಶ್ರೀಧರ್ ಅವರು ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲೇ ಸಿನಿಮಾ ರಂಗದಿಂದ ದೂರ ಉಳಿದಂಥ ವ್ಯಕ್ತಿ ಅಂತಲೂ ಕೂಡ ಹೇಳ್ಬೋದು. ಏನೋ ಅವಕಾಶಗಳ ಕೊರತೆಯೂ ಸಹ ಉಂಟಾಯಿತು ಆ ಸಂದರ್ಭದಲ್ಲಿ ಅಂತ ಹೇಳಲಾಗ್ತದೆ. ಮತ್ತು ಕಥೆಗಳು ಕೂಡ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಲಾಗಿದೆ. ಈ ಕಾರಣಗಳಿಂದಾಗಿ ಸಿನಿಮಾ ರಂಗದಿಂದ ದೂರ ಉಳಿದಿದ್ದರು ಶ್ರೀಧರ್